ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ತೇರು ವ್ರತ ಎಲ್ಲ ಮುಗೀತು. ಇವತ್ತು ನಾನ್ ವೆಜ್ ಊಟ ಎಲ್ಲ ಫುಲ್ ಪ್ರಿಪ್ರೇಷನ್ ನಡೀತಿದೆ. ಚಿತ್ರಾನ್ನ ಮಾಡ್ತಿದ್ದೀವಿ ಫ್ರೆಂಡ್ಸ್. ಚಿತ್ರಾನ್ನ ಅಲ್ಲ, ಟೊಮೆಟೊ ಗೊಜ್ಜು. ಚೇಂಜ್ ಮಾಡ್ಬಿಟ್ಟೆ ರೆಸಿಪಿನ. ದೊಡ್ಡವ ಇಲ್ಲಿ ಟೀ ಮಡ್ಗವ್ ನೀವು ಟೀನ ಎತ್ಕೊಂಡ್ ಕುಡೀರಿ. ನಂಗೆ ಟೀ ಮಾಡಿ ಎಲ್ಲ ಮಾಡಿ ಎಷ್ಟು ಅಭ್ಯಾಸನೇ ತಪ್ಪಾಗಿದೆ. ಯಾರು ಕುಡಿಯಲ್ಲ, ಮಾಡೋದು ಇಲ್ಲ. ಇವತ್ತೆಲ್ಲ ನಾನ್ ವೆಜ್ ಊಟ ಇರುತ್ತಲ್ಲ ಮಧ್ಯಾಹ್ನ. ಸೊ ಇವಾಗ ಲೈಟಾಗಿ ಎಲ್ರಿಗೂ ಬ್ರೇಕ್ಫಾಸ್ಟ್ ಮಾಡೋದ ಅಂತ ಹೇಳಿ ಟೊಮೆಟೊ ಗೊಜ್ಜು ಮತ್ತು ರೈಸ್ ಅಷ್ಟೇ ಮಾಡ್ತಿದ್ದೆ ಸಿಂಪಲಾಗಿ. ನಮ್ಮ ಮನೇಲೆಲ್ಲ ಬೆಳಗ್ಗೆ ಎಲ್ಲರೂ 5 ಗಂಟೆಗೆ ಎದ್ದುಬಿಟ್ಟಿದ್ರು. ಸೊ ನಾವು ಆಲ್ಮೋಸ್ಟ್ ಲೈಕ್ 6-6:30 ಎದ್ದಿದ್ದು. ಎದ್ದ ತಕ್ಷಣ ಸ್ವಲ್ಪ ಕೆಲಸಗಳು ಮುಗಿಸಿ ನೆಕ್ಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಕೊಟ್ಬಿಡ್ತಿದ್ದೆ. ಅಷ್ಟರಲ್ಲಿ ಮಟನ್ ಎಲ್ಲ ಇವರು ಕ್ಲೀನ್ ಮಾಡಿ ಇಡ್ತಿದ್ರು. ಸೊ ನಾನು ಅಷ್ಟು ಬೇಗ ಎಲ್ಲ ರೆಸಿಪಿ ಏನೇನು ಮಾಡಬೇಕಿತ್ತಲ್ಲ ಅದಕ್ಕೆಲ್ಲ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳೋದ ಅಂತ ಹೇಳಿ ನಾನು ಎಲ್ಲದಕ್ಕೂ ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಳ್ತಿದ್ದೆ. ಯಾಕಂದರೆ ಸಮ್ಟೈಮ್ಸ್ ನಮ್ಮೂರಲ್ಲಿ ಕರೆಂಟ್ ಇರುತ್ತೆ, ಸಮ್ಟೈಮ್ಸ್ ಕರೆಂಟ್ ಇರಲ್ಲ. ಸೊ ಕರೆಂಟ್ದು ಹಳ್ಳಿ ಕಡೆ ಗೊತ್ತಲ್ಲ, ಹೋಗುತ್ತೆ ಬರುತ್ತೆ, ತೊಂದರೆ ಇರುತ್ತೆ. ಸೊ ಇದ್ದಾಗ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿ ಸೊ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಎಲ್ಲ ಗ್ರೈಂಡ್ ಆಗಿದೆ, ಕುಕ್ಕಿಂಗ್ ಒಂದೇ ಬಾಕಿ. ಇವಳು ಐರನ್ ಮಾಡ್ತಾ ಇದ್ದಾಳೆ ಬಟ್ಟೆ. ಡ್ರೆಸ್ಸು ಪರ್ಪಲ್ ಕಲರ್, ನಂದು ರಿವೀಲ್ ಮಾಡಿಲ್ಲ ಇನ್ನು. ಐ ವಿಲ್ ರಿವೀಲ್ ಇಟ್ ಸೀಕ್ರೆಟ್ಲಿ. ನೆಕ್ಸ್ಟ್ ನನ್ನ ಫ್ರೆಂಡ್ ಚಂದು ಕೂಡ ಬಂದು ಹಬ್ಬಕ್ಕೆ ಜಾಯ್ನ್ ಆದಳು. ಸೊ ನಾವು 3 ಜನನೂ ಅಷ್ಟೇ ಕಾಲೇಜಿಂದನೂ ಫ್ರೆಂಡ್ಸ್. ಕ್ಯೂಟ್ ಆಗಿರುತ್ತೆ. ಅದು ಫೇಸ್ ವಾಶ್ ಚೆನ್ನಾಗಿದೆ ಅನ್ಸುತ್ತೆ. ಸ್ಕೈ ಬ್ಲೂ ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಎಷ್ಟದು? 190 ರುಪೀಸಿಗೆ ಸಿಕ್ತು. ಒರಿಜಿನಲ್ ಪ್ರೈಸ್ 250 240 ಸಿಗ್ತಾರೆ. ಅದು ಸೀಕಾ ಮತ್ತು ನಿಯೋಸಿನಮೈಡ್ ಏನೋ ಕಾಂಬಿನೇಷನು ಚೆನ್ನಾಗಿದೆ. ಸೆರಮೈಡು ಎಲ್ಲ ಸರ್ ಬರ್ತಾರೆ ಇವಾಗ, ಅವರು ಆನ್ ದ ವೇ ಇದ್ದಾರೆ. ವಾಟ್ ನೆಕ್ಸ್ಟ್? ಬರ್ತೀನಿ ಅಂತ ಆ ಕಡೆ ತಿಳ್ಕೊಂಡೆ. ಲೇಟಾಗಿ ಬರ್ತೀವಿ. ನೆಕ್ಸ್ಟ್ ಏನು? ಅದು ಸ್ವಲ್ಪ ಡ್ರೈ ಆಗಿದ್ದು ಲಿಪ್ ಬಾಮ್ ಹಾಕೋ, ತುಟಿ ಸಾಫ್ಟ್ ಆಗ್ತಾ ಇರುತ್ತೆ, ಲಿಫ್ಟಿಗೆ ಆಗುತ್ತೆ. ಸೊ ಇವಾಗ ಮನೆ ಹತ್ರ ನಾವು ದೇವ್ರು ಕರೆಸ್ತಿದ್ವಿ. ಸೊ ಅದು ದೇವ್ರು ಬರೋ ಟೈಮ್ ಆಯಿತು. ಎಲ್ಲರೂ ರೆಡಿ ಆಗೋದ ಅಂತ ಹೇಳಿ ಎಲ್ಲರೂ ರೆಡಿ ಆಗ್ತಿದ್ವಿ. ಸದ್ಯಕ್ಕೆ ದೇವ್ರು ಬಂದರೆ ಆಮೇಲೆ ಹಾಕ್ಸ್ಕೊಳ್ಳುವಂತೆ ಫುಲ್ ಡೇ ದೇವ್ರು ಬಂದೋದ್ಮೇಲೆ ಅವಳು ಹಾಕಿಸ್ಕೊಂಡ್ರೇನು ಹಾಕಿಸ್ಕೊತಾರೆ. ಹಂಗೆ ಯಾರು ನೋಡ್ಬೇಕು ಇವಾಗ? ಅಷ್ಟೇ ಅಂಕಲ್, ಆಯ್ತು ಸರಿ ಬನ್ನಿ. ಅವಳು ರೆಡಿ ಆಗ್ಬೇಕು, ನಾನು ರೆಡಿ ಆಗ್ಬೇಕು, ನೀನು ರೆಡಿ. ನಂದೇನಿಲ್ಲ, ಆಯ್ತು ಜಡೆ ಒಂದು ಹಾಕೋಬೇಕಷ್ಟೇ. ಆ್ಯಂಡ್ ನನ್ನ ಫ್ರೆಂಡ್ ಚಂದುನೇ ಅವತ್ತು ರಂಗೋಲಿ ಹಾಕಿದ್ದು. ರಂಗೋಲಿ ಹಾಕಿರಲಿಲ್ಲ. ಸೊ ಎಲ್ಲ ಕೆಟ್ಟೋಗುತ್ತೆ ಅದು ಇದು ಓಡಾಡಿ ಮಾಡಿ ಅಂತ ದೇವ್ರು ಬರೋ ಮುಂಚೆ ಹಾಕ್ಬಿಡೋದ ಅಂತ ಹಂಗೆ ಪೆಂಡಿಂಗ್ ಇತ್ತು. ಅದನ್ನು ಚಂದುನೇ ಹಾಕ್ಕೊಂಡ್ಲು ರಂಗೋಲಿ. ಸೊ ಚೆನ್ನಾಗಿ ಕಾಣಿಸ್ತೈತೆ ನನ್ನ ಡ್ರೆಸ್. ಅಲ್ಲಿ ಇನ್ನೊಂದು ಕವರಲ್ಲಿ ಐತೆ, ಇರು ಅದು ಓಪನ್ ಮಾಡ್ಕತ್ತೆ. ಹಿಂಗೆ ಏರ್ಪಿನ ಬ್ಯಾಗಲ್ಲಿ ಐತೆ, ಬ್ಲೂ ಬ್ಯಾಗ್. ಎಲ್ಲ ನಮ್ಮ ತಮ್ಮಂದೆ. ದೇವ್ರು ಇಳಗಿಸಿ ಪೂಜೆ ಮಾಡಿಸ್ಬೇಕಿತ್ತಲ್ಲ. ಸೊ ಅದಕ್ಕೆಲ್ಲ ನಾವು ಚಾಪೆ ಎಲ್ಲ ಹಾಕಿ ರೆಡಿ ಮಾಡ್ತಿದ್ವಿ. ಆ್ಯಂಡ್ ಆರತಿ ತಟ್ಟೆಗಳೆಲ್ಲ ಇಡಬೇಕಿತ್ತು.
ಏನು ಪೂಜೆ ಮಾಡ್ತೀನಿ? ಹನುಮಾನ್ ಪೂಜೆ. ಯಾಕೆ ಸುಮ್ಮನೆ ನಾನು ಸುಮ್ಮನೆ ಪೂಜೆ ಮಾಡೋದೇ ಇಲ್ಲ ಕಣ್ಣ. ದೇವ್ರ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ 1 o'clock 1:30 ಹತ್ತತ್ರ ಆಗಿತ್ತು. ಸೊ ನೆಕ್ಸ್ಟು ಮುದ್ದೆ ಒಂದು ಮಾಡೋದು ಬಾಕಿ ಇತ್ತು. ಸೊ ಎಲ್ಲ ಸೇರಿ ಮುದ್ದೆ ಕಟ್ಕೊಳ್ತಾಯಿದ್ರು. ಆ್ಯಂಡ್ ನೆಕ್ಸ್ಟು ಇನ್ನು ಊಟ ಸ್ಟಾರ್ಟ್ ಆಯಿತು. ಎಲ್ರಿಗೂ ಊಟ ಬಡ್ಸೋಕ್ಕೆ ಆಲ್ಮೋಸ್ಟ್ 2 o'clock ಆಗೋಯಿತು. ಸೊ ನೆಕ್ಸ್ಟು ಎಲ್ಲ ಮೊದಲು ಯಾರ್ಯಾರಿದ್ರು ಮನೆಯಲ್ಲಿ ಎಲ್ರಿಗೂ ಊಟ ಬಡಿಸ್ಬಿಟ್ಟು ಆಮೇಲೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಈ ಹಬ್ಬದಲ್ಲಿ ಆಲ್ಮೋಸ್ಟ್ 10 to 11 o'clock ನೈಟ್ ಅಲ್ಲಿ ತನಕ ನಮಗೆ ನೆಂಟರು ಬರ್ತಾ ಇರ್ತಾರೆ. ಸೊ ಇದು ಸ್ವಲ್ಪ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಹಬ್ಬ. ಸೊ ಈಗ ನೋಡ್ತಿದ್ದೀರಲ್ಲ ಇವರೇ ನಮ್ಮ ಅಮ್ಮ.
ಸೊ ನೆಕ್ಸ್ಟು ಏನೇನು ಡಿಶ್ ಮಾಡಿದ್ವಿ ಅಂತ ಸರಿಯಾಗಿ ನಾನು ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ ಆ್ಯಂಡ್ ಸರಿಯಾಗಿ ವೀಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ. ಅಲ್ಲೊಂದಿಲ್ಲೊಂದು ಕ್ಲಿಪ್ಸ್ ಇತ್ತಲ್ಲ ಅದನ್ನು ಆ್ಯಡ್ ಮಾಡಿ ಬ್ಲಾಗ್ ಅಷ್ಟೇ ಎಡಿಟ್ ಮಾಡಿದ್ದೀನಿ. ನೀಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಫುಲ್ ಬ್ಯುಸಿ ಇದ್ದೆ ಆವತ್ತು. ಆ್ಯಂಡ್ ಇವರಿಬ್ಬರು ನನ್ನ ಅಕ್ಕನ ಮಕ್ಕಳು, ಅವ್ರ ಚಿಕ್ಕಪ್ಪ ಜೊತೆ ಸ್ವಲ್ಪ ಆಟ ಆಡ್ತಿದ್ರು. ಚಿಕ್ಕವಳು ಬ್ಲೂ ಕಲರ್ ಡ್ರೆಸ್ ಅವಳಿದ್ದಾಳಲ್ಲ, ಅವಳಂತೂ ತುಂಬ ಚೂಟಿ. ಸೊ ಕಣ್ಣಲ್ಲೇ ಎಲ್ಲರೂ ಎದುರಿಸ್ಬಿಡ್ತಾಳೆ, ಅಷ್ಟು ಚೂಟಿ ಇದ್ದಾಳೆ ಅವಳು. ತುಂಬ ಕ್ಯೂಟ್ ಇಬ್ಬರು ಕೂಡ. ಸೊ ನೆಕ್ಸ್ಟು ಬಂದು ಬೆಳಗ್ಗೆ ಸ್ವಲ್ಪ ಟೀ ಜಾಸ್ತಿ ಮಾಡಿಬಿಟ್ಟಿದ್ದೆ. ಅದನ್ನು ಡೇ ಫುಲ್ಲು ಯಾರ್ಯಾರಿಗೆ ಬೇಕೋ ಎಲ್ಲರೂ ಬಿಸಿ ಮಾಡಿ ಇವರು ನಮ್ಮ ಮಾವನ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ. ಅವ್ರಿಗೆ ಅಷ್ಟು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ವೀಡಿಯೋಸಲ್ಲಿ. ಸೊ ಅದಕ್ಕೆ ಅವ್ರ ಫೇಸ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಆವಾಗಲೇ ಇಬ್ಬರು ಹುಡುಗಿರು ನೋಡಿದ್ರಲ್ಲ ಅವರ ಅಪ್ಪ. ಸೊ ನೆಕ್ಸ್ಟ್ ಆಲ್ಮೋಸ್ಟ್ ಲೈಕ್ 5:30 ಆವಾಗ ಬೆಂಗಳೂರಿಂದ ನನ್ನ ಕೋವರ್ಕರ್ಸ್ನು ಕೂಡ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದೆ. ಅವರು ಬಂದರು. ಸೊ ಅವರೆಲ್ಲ ಊಟ ಮಾಡಿ ಅವರು ಕೂಡ ಹೊರಟರು. ನಾನು ನಾನ್ ವೆಜ್ ತಿನ್ನಲ್ಲ ಸ್ವಲ್ಪ ದಿನಕ್ಕೆ, ಅದಕ್ಕೋಸ್ಕರ ಗೋಬಿ ಮಂಚೂರಿ ತೊಗೊಳ್ಳೋದ ಅಂತ ಬಂದಿದ್ದೆ. ನಾವು ಬೆಂಗಳೂರಲ್ಲೆಲ್ಲ ಗೋಬಿ ಮಂಚೂರಿ ತಿಂತೀವಲ್ಲ, ಸೊ ಅದು ನನಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ಅದೇ ಇವ್ರು ಬಂದು ನಮ್ಮೂರ ಕಡೆ ಗೋಬಿ ಮಂಚೂರಿ ಅಂದರೆ ಕಾಲಿಫ್ಲವರ್ ಎಲೆಕೋಸಲ್ಲಿ ಗೋಬಿ ಮಂಚೂರಿ ಅಂತ ಮಾಡ್ತಾರೆ. ಸೊ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಆ್ಯಕ್ಚುಲಿ ನಮ್ಮೂರಲ್ಲಿ ಸಿಗೋ ಗೋಬಿ ಮಂಚೂರಿನೇ ತುಂಬ ಇಷ್ಟ. ಬೆಂಗಳೂರಲ್ಲಿ ನನಗೆ ಗೋಬಿ ಮಂಚೂರಿ ಇಷ್ಟನೇ ಆಗಲ್ಲ. ನೆಕ್ಸ್ಟ್ ಇವಾಗ ವರ್ಷ ನಮ್ಮ ಮನೆ ಪಕ್ಕದಲ್ಲಿ ಕೂಡ ಒಬ್ಬರು ದೇವ್ರನ್ನ ಕರೆಸಿ ಪೂಜೆ ಮಾಡಿಸ್ತಾರೆ. ಅವ್ರದ್ದು ಆಲ್ಮೋಸ್ಟ್ ನೈಟ್ ಟೈಮ್ ನಡೆಯುತ್ತೆ. ಸೊ ಅವ್ರದ್ದು ಕೂಡ ಪೂಜೆ ಎಲ್ಲ ಇತ್ತಲ್ಲ. ಸೊ ಮತ್ತೆ ದೇವ್ರು ಬಂತು ನಮ್ಮ ಬೀದಿಗೆ. ಸೊ ಅದೆಲ್ಲ ಪೂಜೆ ನೋಡಿಕೊಂಡು ಸ್ವಲ್ಪ ಅಷ್ಟೇ ರೆಕಾರ್ಡ್ ಮಾಡಿಕೊಂಡೆ, ಯಾಕಂದರೆ ಮಧ್ಯಾಹ್ನನೇ ರೆಕಾರ್ಡ್ ಮಾಡಿದ್ನಲ್ಲ ಅಂತ ಹೇಳಿ. ಸೊ ಇದಿಷ್ಟ ಆಗಿತ್ತು ನನ್ನ ಡೇ ಇವತ್ತು. ಏನಾದರೂ ಸ್ವಲ್ಪನಾದರೂ ಈ ಬ್ಲಾಗ್ ಇಷ್ಟ ಆಗಿದೆ, ಯು ಕ್ಯಾನ್ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್. ಸೊ ಮತ್ತೆ ನೆಕ್ಸ್ಟ್ ಡೇ ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟೆ. ನಂಗೆ ಗೊತ್ತು ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ, ಯಾಕಂದರೆ ಅಷ್ಟೊಂದು ಕ್ಲಿಪ್ಸ್ನ ನಾನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಎವ್ರಿವನ್.